ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಅಭಿವ್ಯಕ್ತಿ ಕಥಾಲೋಕದಲ್ಲಿ ಉಸಿರಾದೆ ನೀ ಜೀವಕ್ಕೆ ಮುಂದಿನ ಅಧ್ಯಾಯವನ್ನು ತಗೊಂಡು ಬಂದಿದ್ದೀನಿ. ಕತೆ ಹೇಗಿದೆ ಅಂತ ಒಂದೆರಡು ವಾಕ್ಯಗಳಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಕಮೆಂಟ್ಗಳೇ ನಮಗೆ ಸ್ಫೂರ್ತಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚು ಹೆಚ್ಚು ಶೇರ್ ಮಾಡಿ. ಬನ್ನಿ ಮುಂದಿನ ಕತೆಗೆ ಹೋಗೋಣ. ಇದೇನಾರು ಇವತ್ತು ಬೇಗ ಬಂದಿದೀಯಾ? ಬೆಳಗ್ಗೆ ಏನೋ ಮುಖ್ಯ ಕೆಲಸ ಇದೆ ಅಂತಿದ್ದೆಲ್ಲ, ಹೊಸ ಕೆಲಸ ಸುಸೂತ್ರವಾಗಿ ಆಯ್ತಾ ಅಂತ ಅಮ್ಮನ ಮಾತಿಗೆಲ್ಲ ಹ್ಞೂ ಹ್ಞೂ ಅಂತ ಚುಟುಕು ಉತ್ತರ ಕೊಡ್ತಾ ಫ್ರೆಶ್ ಆಗಿ ಅಡುಗೆ ಮನೆಗೆ ಹೋದವಳು ಜೀರಿಗೆ ಕಷಾಯ ತಯಾರಿಸ್ಕೊಂಡು ಹಾಲ್ನ ಸೋಫಾ ಮೇಲೆ ಕುತ್ಕೊಂಡು ಕುಡಿತಾ ಟಿ ವಿ ಆನ್ ಮಾಡಿದವಳು ಕಾರ್ಟೂನ್ ಚಾನೆಲ್ನ ಜೋರು ಸದ್ದಿಗೆ ಟಿ ವಿ ಆರಿಸಿ, ಚಿಂಟು ತುಂಬ ಟಿ ವಿ ನೋಡ್ತಾನ ಅಂತ ಕೇಳಿದ್ರೆ ಜಲ್ಜಾ ಅವರು ಇಲ್ಲ, ಹೆಚ್ಚು ಅಂದರೆ ಮಧ್ಯಾಹ್ನ ಅರ್ಧ ಗಂಟೆ ಅಷ್ಟೇ, ಮತ್ತು ರಾತ್ರಿ ಊಟ ಆದಮೇಲೆ ನಮ್ಮ ಜೊತೆ ಕುತ್ಕೊಂಡು ಧಾರಾವಾಹಿ ನೋಡ್ತಾನೆ. ಆಗಂತೂ ಅವನಿಗೆ ಎಷ್ಟು ಅನುಮಾನ ಬರುತ್ತೆ ಗೊತ್ತಾ ಅಂತ 3 ವರ್ಷದ ಮೊಮ್ಮಗನ ಬುದ್ಧಿವಂತಿಕೆ ಬಗ್ಗೆ ವಿಸ್ಮಯಗೊಂಡು ಹೇಳ್ತಾ ಇದ್ದರೆ, ಅಮ್ಮ ಅವನಿಗೆ ಈ ಧಾರಾವಾಹಿಗಳನ್ನೆಲ್ಲ ತೋರಿಸ್ಬೇಡಿ, ಈಗಿನ ಕಾಲದ ಯಾವ ಟಿ ವಿ ಶೋಗಳು ಕೂಡ ಮಕ್ಕಳಿಗೆ ಯಾವುದೇ ರೀತಿಯ ನೈತಿಕತೆನ ಹೇಳ್ಕೊಡೋದಿಲ್ಲ ಅಂತ ಹೇಳಿ ತನ್ನ ಪಾಡಿಗೆ ತಾನು ರೂಮಿಗೆ ಎದ್ದು ಹೋದರೆ, ಮಗಳ ಹಿಂದೆಯೇ ರೂಮಿಗೆ ಬಂದ ಜಲಜಾ ಅವರು, ಆರು ನಿನ್ನ ಮುಖ ನೋಡಿದ್ರೆ ಯಾಕೋ ತುಂಬ ಸುಸ್ತಾದಾಗ ಕಾಣ್ತಾ ಇದೆಯಾ, ಏನಾಯಿತು? ಬೆಳಗ್ಗೆ ಆ ಹುಡುಗ ನಿನಗೇನಾದರೂ ತೊಂದರೆ ಕೊಟ್ಟಿದ್ನಾ? ಇಲ್ಲ ಏನಾದರೂ ಬೆದರಿಕೆ? ಇಲ್ಲ ಅಮ್ಮ ಅಂತ ತಲೆ ಆಡಿಸಿ, ಮನುಷ್ಯ ನೋಡೋಕೆ ಹಾಗೆ ಅವರ ಮಾತುಗಳು ತುಂಬ ಒರಟು ಕಣಮ್ಮ, ಆದರೆ ನಾನು ತಿಳ್ಕೊಂಡಿರೋ ಹಾಗೆ ಕೆಟ್ಟವರಲ್ಲ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋ ಒಳ್ಳೆ ಗುಣ ಇದೆ. ಅಲ್ಲದೆ ಎಲ್ಲ ಹೆಣ್ಣು ಮಕ್ಕಳನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡೋ ಅಸಹ್ಯ ಬುದ್ಧಿ ಇಲ್ಲ. ನಾನೇ ಕೆಲವೊಮ್ಮೆ ವ್ಯಕ್ತಿಗಳನ್ನ ಗುರುತಿಸಲ್ಲಿ ಸೋತು ಹೋಗ್ತೀನಿ. ಏನು ಮಾಡಲಿ, ನನ್ನ ಒಡನಾಟ ಇದ್ದದ್ದು ಅಂಥ ಗಂಡಸಿನ ಜೊತೆಗೆ ಅಲ್ವೇ ಅಂತ ಹೇಳುವಾಗ ಅವಳ ಧ್ವನಿ ಆರ್ದ್ರವಾಗಿತ್ತು. ತಕ್ಷಣ ಜಲಜಾ ಅವರು ಮಗಳ ತಲೆ ನೇವರಿಸಿ, ಈಗ ಯಾಕಮ್ಮ ಹಳೆ ವಿಷಯಗಳ ಬಗ್ಗೆ ಯೋಚಿಸ್ಕೊಂಡು ಕಣ್ಣೀರು ಹಾಕ್ತೀಯಾ? ನೀನು ದುಃಖ ಅನುಭವಿಸಿದ್ದು ಸಾಕು, ನೀನು ಮೋಸ ಹೋಗಿದ್ದು, ನೀನು ಕಷ್ಟ ಅನುಭವಿಸಿದ್ದು, ಕಣ್ಣೀರು ಹಾಕಿದ್ದು ಎಲ್ಲ ಈಗ ಹಳೆ ಕಹಿ ನೆನಪುಗಳಷ್ಟೇ. ಅದನ್ನು ಮರ್ತಷ್ಟು ನೀನೇ ನೆಮ್ಮದಿಯಾಗಿರಬಹುದು. ನೀನು ಹೀಗೆ ಕಣ್ಣೀರು ಹಾಕಿ ಸಂಕಟ ಪಟ್ಟರೆ ನನಗೆ ನಿನ್ನಪ್ಪನಿಗೆ ಮತ್ತೆ ಅಳುಕು ಕಾಡೋಕ್ಕೆ ಶುರುವಾಗುತ್ತೆ ಅಂತ ಹೇಳಿದ್ರು. ಅಮ್ಮನ ಮಾತು ಕೇಳಿ ಬಲವಂತವಾಗಿ ಮುಖದ ಮೇಲೆ ನಗು ತಂದುಕೊಂಡ ಆ ಋಷಿ, ನಾನು ಯಾಕೆ ಕಣ್ಣೀರು ಹಾಕಲಿ, ಅದು ಹೋಗಿ ಹೋಗಿ ಆ ಅಯೋಗ್ಯನ ನೆನಪಿಸ್ಕೊಂಡು. ಅವನನ್ನು ನನ್ನ ಜೀವನದಿಂದ ಮಾತ್ರ ಅಲ್ಲ ಅಮ್ಮ, ಈಗಾಗಲೇ ನನ್ನ ಯೋಚನೆ ನೆನಪುಗಳಿಂದ ಸಹ ದೂರ ಇಟ್ಟಿದ್ದೀನಿ. ಈಗ ನಾನು ಸಪ್ಪಗಿರೋದು ಯಾಕೆ ಗೊತ್ತಾ? ಪೆದ್ದು ಥರ ಖಾಲಿ ಹೊಟ್ಟೆಲ್ ಮಾತ್ರ ನುಂಗಿ ಅಸಿಡಿಟಿ ಹೆಚ್ಚಾಗಿ ಒದ್ದಾಡ್ತಾ ಇದ್ದೀನಿ ಅಂತ ಹೇಳಿ ತನ್ನ ತಾಯಿ ಮಡಿಲಲ್ಲಿ ತಲೆ ಇಟ್ಟು ಮಲಗಿದವಳು ಅಮ್ಮನಿಗೆ ಕಾಣದಂತೆ ಕಣ್ಣಂಚಿನಿಂದ ಜಾರಿದ ಹನಿಯನ್ನು ಒರೆಸ್ಕೊಂಡ್ಳು. ಮಂಚಕ್ಕೆ ಹೊರಗೆ ಕೂತು ತಮ್ಮ ಮಡಿಲಲ್ಲಿ ಮಲಗಿರುವ ಮಗಳ ತಲೆನೇ ಒರೆಸ್ತಾ ಇದ್ದ ಜಲಜಾ ಅವರು ಮಗಳು ನಿದ್ದೆಗೆ ಜಾರಿದ ನಂತರ ಅವಳ ತಲೆಯನ್ನು ದಿಂಬಿನ ಮೇಲೆ ಸರಿಸಿ ಅವಳಿಗೆ ಹೊದಿಸಿ ಸಣ್ಣದಾಗಿ ಫ್ಯಾನ್ ಹಾಕಿ ರೂಮ್ ಹೊರಗೆ ನಡೆದ್ರು. ಅಷ್ಟರಲ್ಲಿ ಆಟ ಮುಗಿಸಿ ಬಂದ ತಾತ ಮೊಮ್ಮಗನಿಗೆ ಮೆಲ್ಲಗೆ ಮಾತಾಡಿ ಅವ್ರಿಗೆ ಮೈ ಹುಷಾರಿಲ್ಲ ಅಂತ ಹೇಳಿ ರಾತ್ರಿ ಅಡುಗೆ ತಯಾರಿ ಮಾಡ್ಕೊಳ್ಳಿಕ್ಕೆ ಅಡುಗೆ ಮನೆಗೆ ಹೋದರೆ ತಾತ ಮೊಮ್ಮಗ ಕೈಕಾಲು ತೊಳ್ಕೊಂಡು ನಂತರ ಚಿಂಟು ಮತ್ತೊಂದು ರೂಮ್ನಲ್ಲೇ ಮಂಚದ ಮೇಲೆ ತನ್ನ ಆಟದ ಸಾಮಾನುಗಳನ್ನ ಹರಡ್ಕೊಂಡು ಕೂತ. ತನ್ನ ಕೆಲಸ ಮುಗಿಸಿ ಮನೆಗೆ ಹಿಂದಿರುಗಿದ ನಿತಿನ್ ಮನಸ್ಸಿನ ತುಂಬ ಅರಿಯದ ಬೇಸರ. ಇದ್ದಕ್ಕಿದ್ದ ಹಾಗೆ ಕಾಲಿಯ ಕಟ್ ಮಾಡಿದೆ ಅಂತ ಅನಿವಾರ್ಯತೆ ಏನಿತ್ತು ಅಂತ ಪ್ರಶ್ನಾವಳಿಗಳ ಪಟ್ಟಿಯನ್ನು ಮುಂದಿಟ್ಟ ತನ್ನ ಹುಡುಗಿಗೆ ಉತ್ತರ ಕೊಟ್ಟು ಅವಳ ಮನದಲ್ಲಿ ಎದ್ದಿದ್ದ ಅಸಮಾಧಾನವನ್ನು ನಂದಿಸುವಷ್ಟರಲ್ಲಿ ಅವನಿಗೆ ಸಾಕಾಗಿ ಹೋಗಿತ್ತು. ಅಪ್ಪ ಅಮ್ಮನ ಮಾತು ಕೇಳಿ ಗೌತಮಿನ ಮದುವೆ ಆಗಲಿಕ್ಕೆ ಒಪ್ಪಿಗೆ ಕೊಟ್ಟು ತಪ್ಪು ಮಾಡಿಬಿಟ್ನಾ? ಇದಕ್ಕಿಂತ ನನ್ನ ಅತ್ತೆ ಮಗಳನ್ನ ಮದುವೆ ಆಗಿದ್ದರೆ ನೆಮ್ಮದಿಯಾಗೂ ಇರ್ತಾ ಇತ್ತು, ಹಾಗೆ ಅವಳಿಗೂ ಒಂದು ಹೊಸ ಜೀವನ ಸಿಕ್ಕಿರೋದು. ಆದರೆ ಅಮ್ಮ, ಒಂದು ಮಗುವಿನ ತಾಯಿನ ಮದುವೆ ಆಗೋಕ್ಕೆ ನಿಂಗೇನು ತಲೆ ಕೆಟ್ಟಿದೆಯಾ ಅಂತ ಆರು ಬಗ್ಗೆ ಎಷ್ಟು ಹಗುರವಾಗಿ ಮಾತಾಡ್ಬಿಟ್ರು. ಆರು ಹಿಂದಿನ ಸ್ಥಿತಿಗೆ ಪರೋಕ್ಷವಾಗಿ ನನ್ನ ತಂದೆನೇ ತಾನೇ ಕಾರಣ. ಆದರೆ ಅವ್ರಿಗೂ ತಮ್ಮ ಸೋದರ ಸೊಸೆನ ಮನೆ ತುಂಬಿಸ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. ಎಲ್ಲಿ ನಾನು ಇವರಿಬ್ಬರು ಮಾತನ್ನು ಕೇಳಿದೆ ಆರು ಹಿಂದೆ ಹೋಗ್ಬಿಡ್ತೀನೋ ಅನ್ನೋ ಭಯದಲ್ಲಿ ಅರ್ಜೆಂಟಾಗಿ ಯಾವುದೋ ಹುಡುಗಿನ ತಂದು ನನಗೆ ಗಂಟು ಹಾಕ್ಲಿಕ್ಕೆ ನೋಡ್ತಾ ಇದ್ದಾರೆ. ಈ ಹುಡುಗಿಗೋ ತಾಳ್ಮೆ ಅನ್ನೋದೇ ಇಲ್ಲ. ನಿನಗೆ ಯಾರಾದರೂ ಕ್ರಶ್ ಇದ್ರಾ ಅಂತ ಕೇಳುವಾಗಲೇ ಅದೆಷ್ಟು ಕೋಪ ಮಾಡ್ಕೊಂಡಿದ್ಲು. ಹಾಗೆ ಕೋಪ ಮಾಡ್ಕೊಂಡು ಪ್ರಶ್ನೆ ಕೇಳಿದಾಗ ನನ್ನ ಬಾಯಲ್ಲಿ ಸತ್ಯ ತಾನೇ ಹೇಗೆ ಬರೋಕ್ಕೆ ಸಾಧ್ಯ? ಅದಕ್ಕೆ ಗರ್ಲ್ ಫ್ರೆಂಡು, ಲವ್ವರು, ಕ್ರಶ್ಶು ಯಾರೂ ಇಲ್ಲ ಅಂತ ಸುಳ್ಳು ಹೇಳಿಬಿಟ್ಟೆ. ಆದರೆ ಬಾಲ್ಯದಿಂದಲೂ ನನ್ನ ಸೋದರತ್ತೆ ಮಗಳ ಕಡೆಗೆ ಸಣ್ಣ ಅಟ್ರಾಕ್ಷನ್ ಅಂತೂ ಇದ್ದೇ ಇದೆ. ಅವಳು ಮುದ್ದಾದ ಮುಖ, ಆ ಕಂದು ಬಣ್ಣದ ಆಕರ್ಷಕ ಕಂಗಳು, ನೀಳವಾದ ರೆಪ್ಪೆ, ಸಂಪಿಗೆಯಂಥ ನಾಸಿಕ, ಗುಲಾಬಿ ತುಟಿಗಳು, ತುಂಬು ಕೆನ್ನೆಗಳು, ಆಕರ್ಷಕ ಮೈಕಟ್ಟು,
ಹಾಗೆ ಮಾತಿನಲ್ಲೇ ತನ್ನ ಬುದ್ಧಿವಂತಿಕೆಯನ್ನು ನಿರೂಪಿಸುವ ಚಾಣಾಕ್ಷತನ, ಸಾತ್ವಿಕ ಕಳೆ ಹೊಂದಿರೋ ಹುಡುಗಿ ಜೀವನದಲ್ಲಿ ದೇವರು ಅವಳ ಯಾವ ತಪ್ಪಿಗಂತಹ ಕರಾಳ ಅಧ್ಯಾಯ ಬರೆದ್ನೋ. ಆ ಋಷಿ ಬಗ್ಗೆ ಯೋಚಿಸ್ತಾ ಇದ್ದ ನಿತಿನ್ ಅವನ ತಂದೆ ಕೂಗಿಗೆ ಎಚ್ಚೆತ್ತು ತನ್ನ ನೆನಪುಗಳಿಂದ ಹೊರಬಂದು, ಬಂದೆ ಅಪ್ಪ ಅಂತ ಕೂಗ್ತಾ ಹೊರ ಹೋದವನು ತನ್ನ ಮನೆ ಬಾಗಿಲಲ್ಲಿ ಕೂಡಿದು ತೂರಾಡ್ತಾ ನಿಂತಿರೋ ಓಜಸ್ನ ಕಂಡು ಹಣೆ ಬಡ್ಕೊಂಡು, ಅಪರೂಪಕ್ಕೆ ನಿಮ್ಮ ಅಪ್ಪ ಅಮ್ಮ ಊರಿಂದ ಬಂದಿದ್ದಾರೆ, ಅವ್ರಿಗಾಗಾದರೂ ಕುಡಿದೆ ಮನೆ ಸೇರಿಕೊಳ್ಳೋ ಒಳ್ಳೆ ಬುದ್ಧಿನೇ ಇಲ್ಲಲ್ಲ ನಿನಗೆ ಅಂತ ಸ್ನೇಹಿತನ ಮೇಲೆ ರೇಗ್ತಾ ಅವನನ್ನು ತನ್ನ ರೂಮಿಗೆ ಕರ್ಕೊಂಡು ಹೋಗಿ, ಇವತ್ತು ರಾತ್ರಿ ನಮ್ಮನೇಲೆ ಮಲಗು ಮಾರಾಯ, ನಿನ್ನ ಅಪ್ಪನ ಹತ್ರ ನಾನೇ ಏನೋ ಸಬೂಬ್ ಹೇಳಿ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿದ್ರೆ ಕಣ್ಣುಚ್ಕೊಳ್ತಾ ಮಗಳು ಬದಲಾಯಿಸಿ ಮಲಗ್ದವನು, ಐ ಹೇಟ್ ಗರ್ಲ್ಸ್, ಯಾಕೆ ಗೊತ್ತಾ, ಬೇಡ ಬೇಡ ಅಂದರೂ ಕಣ್ಮುಂದೆ ಬಂದು ಇರಿಟೇಟ್ ಮಾಡ್ತಾರೆ. ಕುಡಿದ ಅಮಲಿನಲ್ಲಿ ತೊದಲುತ್ತಾ ಮಾತನಾಡ್ದ. ಈಗ ಯಾರಪ್ಪ ನಿನಗೆ ಇರಿಟೇಟ್ ಮಾಡಿದ್ದು? ನಿತಿನ್ ಪ್ರಶ್ನೆಗೆ ಸಪ್ಪೆ ಮುಖ ಮಾಡಿಕೊಂಡು, ಅವಳೇ ಕಣೋ ಕ್ಯೂಟಿ, ಅವಳು ಸವಾಸನೆ ಬೇಡ ಅಂತ ದೂರ ಇದ್ದರೂ ಮತ್ತೆ ಮತ್ತೆ ಕಣ್ಣಿಗೆ ಕಾಣಿಸ್ಕೊಳ್ತಾನೆ ಇರ್ತಾಳೆ. ಅವಳು ಕಣ್ಣೋಟ ಬೇಡ ಬೇಡ ಅಂದರೂ ನನ್ನ ಒಂಥರ ಕೆಣಕತ್ತೆ ಗೊತ್ತಾ. ಆದರೆ ಅವಳಿಗೆ ಗೊತ್ತಿಲ್ಲ, ಒಂದು ಸಲ ಬೇಡ ಅಂತ ದೂರ ಉಳಿದ್ಮೇಲೆ ಕ್ಯೂಟಿ ಅಲ್ಲ, ಕ್ಯೂಟಿ ತಾತ ಬಂದರೂ ಸೋಲೋ ಮಗಾನೇ ಅಲ್ಲ ನಾನು. ನಿತಿ, ಏನು ಗೊತ್ತಾ, ಈ ಹೆಣ್ಣು ಮಕ್ಕಳ ಸ್ನೇಹ ಪ್ರೀತಿ ಎಲ್ಲ ಬರೀ ಸುಳ್ಳು ಅನ್ನೋದನ್ನು ಜಾನಿ ನನಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟು ಹೋಗಿದ್ದಾನೆ ಅಂತ ಮನ ಬಂದಂತೆ ಬಡಬಡಿಸ್ತಾ ಹಾಗೆಯೇ ನಿದ್ದೆಗೆ ಜಾರಿದ ಓಜಸ್ನ ದುಃಖದ ಕಾರಣ ಅವನು ಬಾಲ್ಯದಿಂದಲೂ ಅತೀ ಹೆಚ್ಚು ಒಡನಾಟ ಹೊಂದಿದ್ದ ಅವನ ಚಿಕ್ಕಪ್ಪನ ಮಗ ಅಂದರೆ ಓಜಸ್ನ ಅಣ್ಣ ಜಾನಕಿರಾಮ್ನ ನಿಗೂಢ ಸಾವು. ಮೈಮುರಿಯುತ್ತಾ ಬೆಳಗ್ಗೆ ತಡವಾಗಿ ಎಚ್ಚರಗೊಂಡ ಓಜಸ್ನ ಎದುರಿಗೆ ನಿಂಬೆಹಣ್ಣಿನ ಜ್ಯೂಸ್ ಹಿಡಿದು ನಿಂತಿದ್ದ ನಿತಿನ್ ಮುಖದಲ್ಲಿ ಕೋಪ ಸ್ಪಷ್ಟವಾಗಿ ಗೋಚರಿಸ್ತಾ ಇತ್ತು. ಅದು ತನ್ನ ಗಮನಕ್ಕೆ ಬಂದರೂ ಬಾರದಂತೆ ಗೆಳೆಯನ ಕಡೆಗೆ ಸಣ್ಣ ನಗೆ ಬೀರಿ ಅವನ ಕೈಲಿದ್ದ ಜ್ಯೂಸ್ ಗ್ಲಾಸ್ನ ಪಡ್ಕೊಂಡು ಘಟನೆ ಕುಡಿದು ಮತ್ತೆ ದೊಪ್ಪಂತ ಹಾಸಿಗೆ ಮೇಲೆ ಬಿದ್ದ. ಥೂ, ಏನು ಜನ್ಮನೋ ನಿಂದು, ಎದ್ದು ಮುಖ ತೊಳೆದು ಫ್ರೆಶ್ ಆಗು, ಮನೇಲಿ ನಿನ್ನ ಅಪ್ಪ ಅಮ್ಮ ನಿನಗಾಗಿ ಕಾಯ್ತಾ ಇರ್ತಾರೆ. ಪಾಪ ನಿನ್ನೆ ರಾತ್ರಿ ಮಗ ಆರತಕ್ಷತೆ ಕಾರ್ಯಕ್ರಮಕ್ಕೆ ಬರ್ತಾನೆ ಅಂತ 10 ಗಂಟೆವರೆಗೂ ಕಾಯ್ತಾ ಕೂತಿದ್ರಂತೆ. ನಾನು ಫೋನ್ ಮಾಡಿ ಓಜು ಕೆಲಸದ ಮೇಲೆ ಬೆಂಗಳೂರಿಂದ ಹೊರಗೋಗಿದ್ದಾನೆ, ನಾಳೆ ವಾಪಸ್ ಬರ್ತಾನೆ ಅಂತ ಹೇಳಿದ್ಮೇಲೆ ಯಾರೋ ನೆಂಟರು ಹುಡುಗನ ಸಹಾಯ ಪಡೆದು ಕ್ಯಾಬ್ ಬುಕ್ ಮಾಡಿಸ್ಕೊಂಡು ಮನೆಗೆ ಹೊರಟ್ರಂತೆ. ಪುಣ್ಯಕ್ಕೆ ಮನೆ ಒಂದು ಕೀ ನಿನ್ನ ಅಪ್ಪನ ಬಳಿ ಇತ್ತು, ಇಲ್ಲ ಅಂದಿದ್ರೆ ಆ ಸರಿ ರಾತ್ರಿ ನಿನ್ನ ಅಪ್ಪ ಅಮ್ಮ ಏನೋ ಮಾಡಬೇಕಿತ್ತು ಅಂತ ಕೇಳಿದ್ರೆ ಮೈ ಮುರಿದು ಎದ್ದು ಕೂತವನು, ಈಗ ನೀನು ಹೇಳಿದಾಗ ಏನೂ ಆಗಿಲ್ವಲ್ಲ, ಮತ್ತ್ಯಾಕೆ ನಾನು ಬೈತಾ ಇದೀಯಾ? ನೋಡು ನಿತಿ, ನನಗೆ ನಿನ್ನೆ ರಾತ್ರಿ ಕುಡಿಬೇಕು ಅಂತಿರಲಿಲ್ಲ, ಆದರೆ ಮಧ್ಯಾಹ್ನ ಕೆಲಸ ಮುಗಿಸಿ ಅಲ್ಲೇ ಸಣ್ಣ ಹೋಟೆಲ್ನಲ್ಲಿ ಊಟ ಮಾಡಿ ವಾಪಸ್ ಬೆಂಗಳೂರು ಕಡೆಗೆ ಹೊರಟಾಗ ಮತ್ತೆ ಆ ಕ್ಯೂಟಿ ಕಣ್ಣಿಗೆ ಬಿದ್ಲು. ಅವಳನ್ನು ನೋಡ್ತಾ ಇದ್ದ ಹಾಗೆ ನನಗೆ ಅವಳು ಬೆಳಗ್ಗೆ ಹೊಡೆದ ಅವಮಾನ ಮಾಡಿದ ನೆನಪಾಗಿ ಸಿಕ್ಕಾಪಟ್ಟೆ ಕೋಪ ಬಂದುಬಿಡ್ತು. ನಾನೇನಾದರೂ ಮನೆಗೆ ಹೋಗಿ ಅವಳು ನನ್ನ ಎದುರಿಗೆ ಕಾಣಿಸ್ಕೊಂಡಿದ್ರೆ ನಾನೇನು ಮಾಡಿಬಿಡ್ತಾ ಇದ್ನೋ ಗೊತ್ತಿಲ್ಲ. ಅದಕ್ಕೆ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಸಿಗಲಿ ಅಂತ ಪಬ್ಬಿಗೆ ಹೋಗಿ ಕೂತೆ. ಮೊದಲು ಮಾಕ್ಟೇಲ್ ಕುಡಿಯೋಣ ಅಂತಲೇ ಅಂದ್ಕೊಂಡೆ, ಆಮೇಲೆ ಏನಾಯ್ತೋ ಏನೋ ನನ್ನ ಮಾಮೂಲಿ ಕುಡಿಯೋದಕ್ಕಿಂತ ಹೆಚ್ಚೇ ಕುಡಿದ್ಬಿಟ್ಟೆ. ಆಮೇಲೆ ಯಾಕೆ ನಿಮ್ಮ ಮನೆಗೆ ಬಂದೆ ಅಂತಲೇ ಅರ್ಥ ಆಗ್ತಾಯಿಲ್ಲ. ಓಹ್, ಅಮ್ಮ ನನ್ನ ಆ ಅವಸ್ಥೆಯಲ್ಲಿ ನೋಡಿದ್ರೆ ಬೇಸರಪಟ್ಟು ಕಣ್ಣೀರು ಹಾಕ್ತಾರೆ ಅಂತ ಕುಡ್ದ ಅಮಲ್ನಲ್ಲಿಯೂ ಅವ್ರ ಬಗ್ಗೆನೇ ಯೋಚಿಸಿ ಇಲ್ಲಿಗೆ ಬಂದಿದ್ದೀನಿ ನೋಡು. ನಿತಿ, ನಿನ್ನೆ ನಾನು ಮಾಡಿದ ತಪ್ಪೆ, ಅಪ್ಪ ಅಮ್ಮನಿಗೆ ಆರತಕ್ಷತೆಗೆ ಬರ್ತೀನಿ ಅಂತ ಹೇಳಿ ಅಲ್ಲಿಗೆ ಹೋಗದೆ ಅವ್ರನ್ನ ಕಾಯೋ ಹಾಗೆ ಮಾಡಿಬಿಟ್ಟೆ. ಆದರೆ ಇಷ್ಟಕ್ಕೆ ನನ್ನನ್ನು ಅವನು ಯಾರೋ ವಿಜಯ್ ಹೋಲಿಸಿ ಬೈಬೇಡ ಕಣೋ, ಸಪ್ಪೆ ಮುಖ ಮಾಡಿ ಹೇಳ್ದ. ಇಲ್ಲ ಕಣೋ ಮಾರಾಯ, ನೀನೆಲ್ಲಿ ಆ ಮೋಸಗಾರ ಎಲ್ಲಿ? ಹೆಣ್ಣು ಮಕ್ಕಳ ವಿಷಯದಲ್ಲಿ ನೀನು ಆಡೋ ಮಾತು ನಡೆದುಕೊಳ್ಳೋ ರೀತಿ ಮಾತ್ರ ನನಗಿಡ್ಸಲ್ಲ. ನಿನ್ನ ಅಣ್ಣನಿಗೆ ಅವನ ಹೆಂಡ್ತಿ ಮೋಸ ಮಾಡಿದ್ಲು ಅಂತ ಇಡೀ ಹೆಣ್ಣು ಕುಲಕ್ಕೆ ನೀನು ಅವಮಾನ ಮಾಡಿದ್ರೆ ಅದು ತಪ್ಪಲ್ವಾ? ನಾನು ಸಹ ನನ್ನ ಕಸಿನ್ಗೆ ಮೋಸ ಮಾಡಿ ಅವಳ ಜೀವನವನ್ನೇ ನಾಶ ಮಾಡಿದ ವಿಜಯ್ನ ದ್ವೇಷಿಸ್ತೀನಿ. ಹಾಗಂತ ಎಲ್ಲ ಗಂಡಸರು ಅವನಂತೇನೆ ಅಂತ ಹೇಳೋಕ್ಕಾಗತ್ತಾ? ಹೆಣ್ಣಾಗಲಿ ಗಂಡಾಗಲಿ ಒಳ್ಳೆಯವರು ಇದ್ದಾರೆ, ಮೋಸಗಾರರು ಇದ್ದಾರೆ. ಒಬ್ಬರು ಮಾಡಿರೋ ತಪ್ಪಿಗೆ ಇಡೀ ಕುಲವನ್ನೇ ದ್ವೇಷಿಸೋದು ಮೂರ್ಖತನ. ಜಾನಿ ಸಾವಿನಿಂದ ನೀನು ಡಿಸ್ಟರ್ಬ್ ಆಗಿದ್ದಕ್ಕೆ ಊರು ಬಿಟ್ಟು ಬಂದೆ, ನನ್ನ ಜೊತೆ ಸೇರಿ ಬಿಸ್ನೆಸ್ ಶುರು ಮಾಡಿದೆ. ಆದರೆ ಈ ಕುಡ್ತ ಮತ್ತೆ ದಿನಕ್ಕೊಂದೊಂದು ಹೆಣ್ಮಕ್ಳ ಜೊತೆಗೆ ಡೇಟ್ ಅಂತ ಓಡಾಡೋದು ಇದೆಲ್ಲ ತಪ್ಪಲ್ವಾ ಓಜು ಅಂತ ಕೇಳಿದ್ರೆ ನಿಟ್ಟುಸಿರು ಬಿಟ್ಟು, ತಂದೆ ನಿತಿನ್ ಸ್ವಾಮಿಗಳೇ, ಎಷ್ಟು ಸಲ ಹೇಳಿದ್ದೀನಿ, ನಾನು ಜಸ್ಟ್ ಟೈಮ್ ಪಾಸ್ಗೆ ಡೇಟ್ ಮಾಡೋದು ಅಂತ. ಯಾರಿಗೂ ಮೋಸ ಮಾಡೋ ಉದ್ದೇಶ ಇಲ್ಲ ಕಣೋ. ಈ ಗರ್ಗಸದಾಗ ಮತ್ತೆ ಅದೇ ವಿಷಯ ಇಟ್ಕೊಂಡು ಕೂರಬೇಡ. ನಾನು ಫ್ರೆಶ್ ಆಗಿ ಮನೆಗೆ ಹೋಗಿ ಸಂಜೆ ಸೈಟ್ ಹತ್ರ ಹೋಗ್ತೀನಿ. ಇವತ್ತು ಶನಿವಾರ, ಬಟವಾಡೆ ಹಾಕಬೇಕು. ಹಾಗೆ 2 ತಿಂಗಳಿಂದ ಯಾವುದೇ ಹೊಸ ಪ್ರಾಜೆಕ್ಟ್ ಸಿಕ್ಕಿಲ್ಲ. ಸ್ವಲ್ಪ ಅದ್ರ ಬಗ್ಗೆನೂ ಯೋಚನೆ ಮಾಡಬೇಕು ನಿತಿ. ಇಲ್ಲಾಂದರೆ ಈಗಿರೋ ಪ್ರಾಜೆಕ್ಟ್ಗಳು ಮುಗಿದ ಮೇಲೆ ನಾವು ಖಾಲಿ ಕೈಲಿ ಕೂರಬೇಕಾಗತ್ತೆ ಅಂತ ಹೇಳ್ದ. ಓ,
ಸಾಹೇಬರಿಗೆ ಮೋಜು ಮಸ್ತಿ ಮಾಡೋದ್ರಿಂದ ಪುರ್ಸೊತ್ತು ಸಿಕ್ಕರೆ ತಾನೆ ಹೊಸ ಪ್ರಾಜೆಕ್ಟ್ಗಳ ಕಡೆಗೆ ಗಮನ ಕೊಡ್ಲಿಕ್ಕೆ ಸಾಧ್ಯ. ನಿತಿನ್ ಮಾತಿನಲ್ಲಿನ ವ್ಯಂಗ್ಯ ಓಜಸ್ ಗಮನಕ್ಕೆ ಬಂದರೂ ತಲೆ ಕೆಡಿಸ್ಕೊಳ್ಳದೆ ಎದ್ದು ಬಚ್ಚಲು ಮನೆಗೆ ಹೋಗಿ ಫ್ರೆಶ್ ಆಗಿ ಹೊರಬಂದವನು ನಿತಿನ್ ಅದಾಗಲೇ ಆಫೀಸ್ಗೆ ಹೋಗಲಿಕ್ಕೆ ರೆಡಿಯಾಗಿ ಕುಳಿತಿರೋದನ್ನು ಕಂಡು, ನೀನು ನೋಡಿದ್ರೆ ಹೊಟ್ಟೆ ಕಿಚ್ಚಾಗುತ್ತೆ ಮಗ. ಅದು ಹೇಗೋ ಲೈಫ್ನ ಇಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತೀಯ. ಇಷ್ಟ ಇಲ್ಲದೆ ಇರೋ ಹುಡುಗಿ ಜೊತೆ ಮದುವೆ ಫಿಕ್ಸ್ ಆಗಿದೆ, ಆದರೂ ಜೀವನ ಬಂದಂತೆ ಬದುಕು ಅನ್ನೋ ನಿನ್ನ ಪಾಲಿಸಿ ಗ್ರೇಟ್ ಕಣಪ್ಪ ಅಂತ ಹೇಳ್ದ. ಗೆಳೆಯನ ಮಾತಿಗೆ ಮೆಲುನಕ್ಕು, ನಾನು ಅಂತಲ್ಲ ಓಜು, ಈ ಭೂಮಿ ಮೇಲೆ ಅರ್ಧಕ್ಕಿಂತ ಎಷ್ಟು ಜನ ಹೀಗೇನೆ ಅಲ್ವಾ, ಬದುಕು ಬಂದಂತೆ ಸ್ವೀಕರಿಸಿ ನೆಮ್ಮದಿ ಕಂಡುಕೊಳ್ಳೋ ಪ್ರಯತ್ನ ಮಾಡ್ತಾರೆ. ನೀನು ಅಷ್ಟೇ, ನಿನ್ನ ಅಣ್ಣನ ಸಾವಿಗೆ ಅತ್ತಿಗೆ ಕಾರಣ ಅನ್ನೋ ಕೋಪದಲ್ಲಿ ಮದುವೆ ಅನ್ನೋ ಪವಿತ್ರ ಬಂಧನಕ್ಕೆ ಅವಮಾನ ಮಾಡ್ತಾ ದಿನಕ್ಕೊಂದು ಹೆಣ್ಮಗಳ ಜೊತೆ ಡೇಟಿಂಗ್ ಮಾಡ್ಕೊಂಡಿರೋದನ್ನು ಬಿಟ್ಟು ನಿನ್ನ ಫ್ಯೂಚರ್ ಬಗ್ಗೆ, ನಿನ್ನ ಅಪ್ಪ ಅಮ್ಮನ ಬಗ್ಗೆ ಯೋಚಿಸಿ ಜೀವನದಲ್ಲಿ ಉದ್ಧಾರ ಆಗು ಅಂತ ಹೇಳಿದ್ರೆ ಗೆಳೆಯನ ಮಾತಿಗೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಎತ್ತಲೋ ನೋಡುತ್ತಾ ನಿಂತ. ಗೆಳೆಯನ ಮೇಲೆ ಕೋಪ ಬಂದರೂ ನಿಗ್ರಹಿಸಿಕೊಂಡ ನಿತಿನ್, ಮುಖ ತೊಳೆಯೋಕ್ಕೂ ಬರಲ್ವಾ, ಅದೇನು ಶರ್ಟ್ನೆಲ್ಲ ಅಷ್ಟೊಂದು ಒದ್ದೆ ಮಾಡ್ಕೊಂಡಿದ್ಯಾ, ನಂದೇ ಒಂದು ಬೇರೆ ಶರ್ಟ್ ಹಾಕ್ಕೊಂಡು ಮನೆಗೆ ಹೋಗು. ಹಾಗೆ ನಿನ್ನಪ್ಪ ಕೇಳಿದ್ರೆ ಹೋಟೆಲ್ ಕಟ್ಟಡದ ನಿರ್ಮಾಣ ಕಾಮಗಾರಿ ಬಳಿ ಹೋಗಿದ್ದೆ, ತಡ ಆಯಿತು, ಅದಕ್ಕೆ ರಾತ್ರಿ ಅಲ್ಲೇ ಎಲ್ಲೋ ಉಳ್ಕೊಂಡಿದ್ದೆ ಅಂತ ಹೇಳು. ವಯಸ್ಸಾದ ಜೀವ ಕಣೋದು, ಅವರಿಗೆ ಟೆನ್ಷನ್ ಕೊಡಬೇಡ ಅಂತ ಹೇಳ್ದ. ನಿತಿನ್ ಮಾತಿಗೆ ಸರಿ ಅನ್ನೋಂತೆ ಗೋಣಾಡಿಸ್ತಾ ತಾನೇ ಅವನ ಕಬೋರ್ಡ್ ತೆಗೆದು ತನಗೆ ಬೇಕಾದ ಶರ್ಟ್ನ ಆಯ್ಕೆ ಮಾಡಿಕೊಳ್ಳುವಾಗ ಒಂದು ಫೋಟೋ ಆಲ್ಬಮ್ ಕೆಳಗೆ ಬಿತ್ತು. ಓಹ್, ಇದು ಮೋಸದ ಮದುವೆ ಆಲ್ಬಮ್ ಅಲ್ವಾ, ಹೋದ ಸಲ ನಿನ್ನ ಮನೆಗೆ ಬಂದಾಗ ಇದರಲ್ಲೊಂದು ಫೋಟೋ ತೋರಿಸಿ ನಿನ್ನ ಕಸಿನ್ನ ಮದುವೆ ಆಗಿರೋ ವ್ಯಕ್ತಿ ದೊಡ್ಡ ಮೋಸಗಾರ, ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಪರಾರಿಯಾಗಿದ್ದಾನೆ ಅಂತ ಹೇಳಿ ಬೇಸರ ಪಟ್ಕೊಂಡಿದ್ದೆ ಅಲ್ವಾ. ಪೊಲೀಸವರು ಆ ಮೋಸಗಾರ ವಿಜಯ್ನ ಹುಡುಕಲು ಯಶಸ್ವಿ ಆದ್ರ ಅಂತ ಕೇಳಿದ್ರೆ ಸೋತ ಮುಖ ಹೊತ್ತು ಇಲ್ಲ ಅಂತ ತಲೆ ಆಡಿಸ್ದ. ಸರಿ ಹೋಯಿತು, ಈ ಪೊಲೀಸ್ನವ್ರು ನಂಬ್ಕೊಂಡ್ರೆ ಕೆಲಸ ಆದಾಗೆ. ಇದ್ರ ಬದಲು ಆ ಮೋಸಗಾರನ ಫೋಟೋನ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಹರಿದಾಡಿಸಿದ್ರೆ ಒಂದೇ ದಿನದಲ್ಲಿ ಅವನು ಎಲ್ಲಿದ್ದಾನೆ ಅಂತ ಪತ್ತೆ ಹಚ್ಬಿಡ್ಬೋದು. ನಾನೇನಾದರೂ ನಿನ್ನ ಜಾಗದಲ್ಲಿ ಇದ್ದಿದ್ರೆ ವಿಜಯ್ನ ಬರೀ ಹುಡುಕೋದಲ್ಲ, ನನ್ನ ಕಸಿನ್ ಜೀವನದಲ್ಲಿ ಆಟ ಆಡಿದ್ದಕ್ಕೆ ಅವನನ್ನು ಜೀವಂತ ಸಮಾಧಿ ಮಾಡ್ತಾ ಇದ್ದೆ. ಆದರೆ ನಿನಗೆ ಆ ಧೈರ್ಯ ಎಲ್ಲಿದೆ, ಕಾನೂನೇ ಎಲ್ಲ ನೋಡ್ಕೊಳತ್ತೆ ಅಂತ ಸುಮ್ಮನೆ ಕೈಲಾಗದಿರೋನಾಗೆ ಉಳಿದ್ಬಿಟ್ಟಿದ್ಯಾ ಅಂತ ಕೋಪದಲ್ಲಿ ಹೇಳಿದವನು ಕೆಳಗೆ ಬಿದ್ದಿದ್ದ ಆಲ್ಬಮ್ನ ಕೈಗೆ ತಗೊಂಡ. ಅದನ್ನು ನಿನ್ನೇನು ನೋಡಬೇಕು ಅನ್ನೋ ಅಷ್ಟರಲ್ಲಿ ನಿತಿನ್, ಆಯ್ತಪ್ಪ ಮಹಾನುಭಾವ, ನನಗೆ ನಿನ್ನಷ್ಟು ಬುದ್ಧಿನೂ ಇಲ್ಲ, ಆ ಮೋಸಗಾರನ ಹುಡುಕಿ ಪನಿಷ್ಮೆಂಟ್ ಕೊಡೋಷ್ಟು ಧೈರ್ಯನೂ ಇಲ್ಲ. ಅದಕ್ಕೆ ತಾನೇ 6 ಪರವಾಗಿ ನಾನೇ ಪೊಲೀಸಿಗೆ ದೂರು ಕೊಟ್ಟು 4 ವರ್ಷ ಆದರೂ ಇನ್ನೂ ಆ ಕೇಸ್ನ ಟ್ರ್ಯಾಕ್ ಮಾಡ್ತಾ ಇರೋದು. ಈಗ ನಮ್ಮನೆ ವಿಷಯ ಬಿಡು, ನೀನು ಮೊದಲು ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡು ಅಂತ ಹೇಳಿ ಕೈ ಗಡಿಯಾರ ನೋಡ್ಕೊಂಡವನು ಆಗಲೇ ಲೇಟ್ ಆಯಿತು ಹೊರಡೋಣ ಅಂತ ಅವಸರಿಸಿದ್ದಕ್ಕೆ ಆಲ್ಬಮ್ನ ಮೊದಲಿಟ್ಟ ಜಾಗದಲ್ಲೇ ಇಡಿಸಿ ನಿತಿನ್ ತಂದೆ ತಾಯಿಗೆ ತಿಳಿಸಿ ಹೊರಟ.